Welcome to JMJ Edu Unit 5. Let's find out. Let's find out ಅಂದರೆ ಏನೇನು ಅಂತ ಹುಡ್ಕೋಣ ಅಥವಾ ತಿಳ್ಕೊಳ್ಳೋಣ ಅಂತ. ಓಕೆ, ಇಲ್ಲಿ ಒಂದು ಗರ್ಲ್ ಮತ್ತು ಒಂದು ಬಾಯ್ ಇದ್ದಾನೆ. ಇವರಿಬ್ಬರ ಮಧ್ಯೆ ಏನು ಕಾನ್ವರ್ಸೇಷನ್ ನಡೀತಾ ಇದೆ ಅಂತ ನೋಡೋಣ. ಅನಿತಾ, ಇವಳ ಹೆಸರು ಅನಿತಾ, ಇವನ ಹೆಸರು ರವಿ. ಓಕೆ, ಸೊ ಅವರಿಬ್ಬರು ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ ಅಂತ ನೋಡೋಣ. ಅನಿತಾ ಹೇಳ್ತಾ ಇದ್ದಾಳೆ, ಐ ಆಮ್ ಅನಿತಾ, ನಾನು ಅನಿತಾ ಅಂತ. ಅದಕ್ಕೆ ರವಿ ಹೇಳ್ತಿದ್ದಾನೆ, ಸ್ಮೈಲಿಂಗ್ ಅಂದರೆ ನಗಾಡ್ಕೊಂಡು ಹೇಳ್ತಾ ಇದ್ದಾನೆ, ಐ ಆಮ್ ರವಿ, ನಾನು ರವಿ. ಅದಕ್ಕೆ ಅನಿತಾ ಮತ್ತೇನು ಹೇಳ್ತಿದ್ದಾಳೆ, ವಾಟ್ ಈಸ್ ದಿಸ್? ರವಿ ಏನೋ ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಅದನ್ನು ಅವಳು ಇದು ಏನು ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ರವಿ ಆನ್ಸರ್ ಮಾಡ್ತಾ ಇದ್ದಾನೆ, ಇಟ್ ಈಸ್ ಎ ಬಾಲ್, ಇದು ಒಂದು ಬಾಲ್ ಅಂತ ಹೇಳ್ತಾ ಇದ್ದಾನೆ. ಹೌದಲ್ವ ಮಕ್ಕಳ, ಇದು ನಿಮಗೆ ಗೊತ್ತಿದೆ, ಇದು ಬಾಲ್ ಅಂತ. ನೆಕ್ಸ್ಟ್ ಅನಿತಾ ಅದಕ್ಕೆ ಏನು ಹೇಳ್ತಿದ್ದಾಳೆ, ಲೆಟ್ಸ್ ಪ್ಲೇ, ಆ ಬಾಲಲ್ಲಿ ನಾವು ಆಟ ಆಡೋಣವಾ ಅಂತ ಹೇಳ್ತಾ ಇದ್ದಾಳೆ. ನೆಕ್ಸ್ಟು ದೇವ್ ಆ್ಯಂಡ್ ರೀಮಾದು ಕಾನ್ವರ್ಸೇಷನ್. ಇಲ್ಲೂ ಕೂಡ ಒಂದು ಗರ್ಲ್ ಮತ್ತು ಬಾಯ್ ಇದ್ದಾನೆ. ಗರ್ಲ್ ಹೆಸರು ರೀಮಾ, ಬಾಯ್ ಹೆಸರು ದೇವ್ ಅಂತ. ಅವರಿಬ್ಬರು ಏನು ಮಾತಾಡ್ತಾ ಇದ್ದಾರೆ ಅಂತ ನೋಡೋಣ. ದೇವ್ ಹೇಳ್ತಿದ್ದಾನೆ, ವಾಟ್ ಆರ್ ದೀಸ್? ರೀಮನ್ ಕೈಯಲ್ಲಿ ಏನೋ ಕೆಲವೊಂದು ವಸ್ತುಗಳಿದೆ, ಅದು ಏನು ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ರೀಮಾ ಆನ್ಸರ್ ಮಾಡ್ತಾ ಇದ್ದಾಳೆ, ರೀಮಾ, ದೀಸ್ ಆರ್ ಕೈಟ್ಸ್, ಐ ಲವ್ ಕೈಟ್ಸ್. ನನ್ನ ಕೈಯಲ್ಲಿರೋದೆಲ್ಲ ಏನು, ಗಾಳಿಪಟಗಳು, ನನಗೆ ಗಾಳಿಪಟ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ದೇವ್ ಹೇಳ್ತಾ ಇದ್ದಾನೆ, ದೇವ್ ಹ್ಯಾಪಿಲಿ, ಖುಷಿಯಾಗಿ ಹೇಳ್ತಾ ಇದ್ದಾನೆ, ಲೆಟ್ಸ್ ಫ್ಲೈ ದೇಮ್, ಅವನ್ನ ಹಾರಾಡ್ಸೋಣವ ನಾವು ಅಂತ ಕೇಳ್ತಾ ಇದ್ದಾನೆ. ನೆಕ್ಸ್ಟ್ ಕಾನ್ವರ್ಸೇಷನಲ್ಲಿ 2 ಗರ್ಲ್ಸ್ ಇದ್ದಾರೆ. ಓಕೆ, ಅವ್ರ ಹೆಸರೇನು ರೀಟಾ ಆ್ಯಂಡ್ ಸೀಮಾ ಅಂತ. ರೀಟಾ, ವೇರ್ ಈಸ್ ಮೈ ಡಾಲ್, ಈಸ್ ಇಟ್ ಆನ್ ಮೈ ಬೆಡ್? ಸೊ ರೀಟಾ ಕೇಳ್ತಾ ಇದ್ದಾಳೆ ಏನಂತ, ನನ್ನ ಡಾಲಲ್ಲಿ ನೀನು ನೋಡಿದ್ಯಾ, ಅದೇನಾದರೂ ನನ್ನ ಬೆಡ್ಡಲ್ಲಿ ಇದೆಯಾ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಸೀಮಾ ಹೇಳ್ತಿದ್ದಾಳೆ, ನೋ ಇಟ್ ಈಸ್ ನಾಟ್, ಇಲ್ಲ, ಬೆಡ್ ಮೇಲೆ ನಿನ್ನ ಡಾಲ್ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಮತ್ತೆ ರೀಟಾ ಕೇಳ್ತಾ ಇದ್ದಾಳೆ, ಈಸ್ ಇಟ್ ಇನ್ ದ ಡಾಲ್ ಹೌಸ್, ಅದೇನಾದರೂ ಆಟ ಸಾಮಾನಿಡುವಂತಹ ರೂಮಲ್ಲಿ ಏನಾದರೂ ಇದೆಯಾ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಸೀಮಾ ಹೇಳ್ತಾ ಇದ್ದಾಳೆ, ನೋ ಇಟ್ ಈಸ್ ನಾಟ್, ಇಲ್ಲ, ನಿನ್ನ ಡಾಲು ಅಲ್ಲೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ರೀಟಾ ಸ್ಮೈಲಿಂಗ್, ಅದಕ್ಕೆ ರೀಟಾ ಹೇಳ್ತಾ ಇದ್ದಾಳೆ ನಗಾಡ್ಕೊಂಡು, ಲುಕ್ ದೇರ್ ಇಟ್ ಈಸ್, ಅಲ್ಲಿ ನೋಡು, ಅಲ್ಲಿದೆ ನನ್ನ ಡಾಲು, ಇಟ್ ಈಸ್ ಆನ್ ದ ಚೇರ್, ಡಾಲು ಚೇರ್ ಮೇಲಿದೆ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಸೀಮಾ ಹೇಳ್ತಾ ಇದ್ದಾಳೆ, ಲೆಟ್ಸ್ ಪ್ಲೇ, ಬಾ ನಾವು ಆಟ ಆಡೋಣ ಅಂತ ಹೇಳ್ತಾ ಇದ್ದಾಳೆ. ಫ್ರಮ್ ದ ಟೆಕ್ಸ್ಟ್, ರೀಡ್ ಆ್ಯಂಡ್ ಆನ್ಸರ್. Fill in the blanks correctly with the help of words given in the brackets. Read these sentences loudly after completing them. ಕೆಲವೊಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಕೊಟ್ಟಿದ್ದಾರೆ, ಅದರ ಆನ್ಸರ್ನ ಇಲ್ಲಿ ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ. ನೀವು ಕರೆಕ್ಟಾಗಿರುವಂಥ ಆಪ್ಷನ್ಸ್ನ ಚೂಸ್ ಮಾಡಿ ಡ್ಯಾಶಲ್ಲಿ ಬರೆದು ಅದನ್ನು ನೀವು ಜೋರಾಗಿ ಓದಬೇಕು. ಓಕೆ, ಫಸ್ಟ್ ಒನ್, ಎ, ಇಟ್ ಈಸ್ ಎ ಡ್ಯಾಶ್ ಬಾಲ್ ಆರ್ ಆ್ಯಪಲ್ಸ್? ಬಾಲ್. ಸೊ ಹೀಗೆ ಬರೆದು ಬಿಟ್ಟು ನೀವು ಇದನ್ನು ಜೋರಾಗಿ ಓದಬೇಕು. ಇಟ್ ಈಸ್ ಎ ಬಾಲ್. ನೌ ಸೆಕೆಂಡ್ ಒನ್, ವಿ ಫ್ಲೈ ಡ್ಯಾಶ್ ಡಾಲ್ಸ್ ಆರ್ ಕೈಟ್ಸ್? ನಾವು ಏನನ್ನ ಹಾರಿಸ್ತೀವಿ? ಕೈಟ್ಸ್. ವಿ ಫ್ಲೈ ಕೈಟ್ಸ್. ಥರ್ಡ್ ಒನ್, ದ ಡಾಲ್ ಈಸ್ ಆನ್ ದ ಡ್ಯಾಶ್ ಚೇರ್ ಆರ್ ವಾಟರ್? Chair. The doll is on the chair. Second one, who has a ball? Who has a ball, children, in this lesson? Second one, who has a ball? ಯಾರ ಹತ್ರ ಬಾಲ್ ಇತ್ತು ಮಕ್ಕಳೇ? ರವಿ ಹ್ಯಾಸ್ ಎ ಬಾಲ್. ವಾಟ್ ಡಸ್ ರೀಟಾ ಲುಕ್ ಫಾರ್? ರೀಟಾ ಏನು ಹುಡುಕ್ತಾ ಇಲ್ಲೋ? ರೀಟಾ ಲುಕ್ಸ್ ಫಾರ್ ಹರ್ ಡಾಲ್. ಓಕೆ,
Then think and answer. How do we know that Rima loves kites? Write the sentences that tells this. ಓಕೆ, ಇಲ್ಲಿ ಕೇಳ್ತಾ ಇದ್ದಾಳೆ ರೀಮಾ ಹೇಗೆ ಕೈಟ್ನ ತುಂಬ ಇಷ್ಟಪಡ್ತಾಳೆ ಅಂತ ನಮಗೆ ಗೊತ್ತು ಅಂತ. ಅದನ್ನು ಸೆಂಟೆನ್ಸಲ್ಲಿ ಬರಿಬೇಕು ಅಂತ ಹೇಳಿದ್ದಾಳೆ. ನಾನು ಓವರಾಲಾಗಿ ಹೇಳ್ತೀನಿ. ಓಕೆ, ವಿ ನೋ ದಟ್ ರೀಮಾ ಲವ್ಸ್ ಕೈಟ್ಸ್ ಬಿಕಾಸ್ ಶಿ ಸೇಸ್ ಐ ಲವ್ ಕೈಟ್ಸ್. ಸೊ ಅವರು ಕಾನ್ವರ್ಸೇಷನ್ ಮಾಡುವಾಗ, ದೇವ್ ಮತ್ತು ರೀಟಾ ಕಾನ್ವರ್ಸೇಷನ್ ಮಾಡುವಾಗ ರೀಟಾ ಅಲ್ಲಿ ರೀಮಾ ಹೇಳ್ತಾಳೆ ನನಗೆ ಕೈಟ್ಸ್ ಅಂದರೆ ಇಷ್ಟ ಅಂತ. ಟಿಕ್ ದ ಕರೆಕ್ಟ್ ಸೆಂಟೆನ್ಸ್ ಅಬೌಟ್ ರೀಟಾ. ರೀಟನ್ ಬಗ್ಗೆ ಕರೆಕ್ಟಾಗಿರೋ ಸೆಂಟೆನ್ಸಿಗೆ ನಾವು ರೈಟ್ ಮಾರ್ಕ್ ಹಾಕಬೇಕು. ಎ, ಶಿ ಕೀಪ್ಸ್ ಅರ್ ಡಾಲ್ ಇನ್ ಇಟ್ಸ್ ಪ್ಲೇಸ್. ಅವಳೇನಾದರೂ ಆ ಡಾಲ್ ಪ್ಲೇಸಲ್ಲೇ ಇಟ್ಟಿದ್ಲಾ? ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಶಿ ಕೀಪ್ಸ್ ಅರ್ ಡಾಲ್ ಇನ್ ಇಟ್ಸ್ ಪ್ಲೇಸ್, ಅವಳ ಪ್ಲೇಸಲ್ಲಿ ಇಟ್ಟಿದ್ಲಾ? ಇಲ್ಲ. ಶಿ ಲೈಕ್ಸ್ ಟು ಪ್ಲೇ ವಿತ್ ಹರ್ ಡಾಲ್ ಬಟ್ ಡಸ್ ನಾಟ್ ಕೀಪ್ ಇಟ್ ಇನ್ ಇಟ್ಸ್ ಪ್ಲೇಸ್. ಅವಳಿಗೆ ಡಾಲ್ ಅಂದರೆ ತುಂಬ ಇಷ್ಟ ಇತ್ತು, ಆದರೆ ಅವಳು ಆ ಜಾಗದಲ್ಲಿ ಇಟ್ಟಿರಲಿಲ್ಲ. ಶಿ ಡಸ್ ನಾಟ್ ಲೈಕ್ ಅ ಡಾಲ್ ಬಟ್ ಕೀಪ್ಸ್ ಇಟ್ ಇನ್ ಇಟ್ಸ್ ಪ್ಲೇಸ್. ಅವಳಿಗೆ ಡಾಲ್ ಅಂದರೆ ಇಷ್ಟ ಇರಲಿಲ್ಲ, ಹಾಗಾಗಿ ಅವಳು ಅದೇ ಪ್ಲೇಸಲ್ಲೇ ಇಟ್ಟಿದ್ಲ ಅಂತ ಕೇಳಿದ್ದಾರೆ. ಆದರೆ ಕರೆಕ್ಟ್ ಆಪ್ಷನ್ಸ್ ಏನು? ಬಿ, ಅವಳಿಗೆ ಡಾಲ್ಸ್ ಅಂದರೆ ತುಂಬ ಇಷ್ಟ, ಆದರೆ ಅವಳು ಕರೆಕ್ಟ್ ಪ್ಲೇಸಲ್ಲಿ ಇಟ್ಟಿರಲಿಲ್ಲ ಅಂತ. ಥರ್ಡ್ ಒನ್, ವೈ ಡು ಯು ಥಿಂಕ್ ರೀಟಾ ಆ್ಯಂಡ್ ಸೀಮಾ ಲುಕ್ ಫಾರ್ ದ ಡಾಲ್? ಸೀಮಾ ಮತ್ತು ರೀಟಾ ಯಾಕೆ ಗೊಂಬೆನ ಹುಡುಕ್ತಾ ಇದ್ರು ಅಂತ. ರೀಟಾ ಆ್ಯಂಡ್ ಸೀಮಾ ಲುಕ್ ಫಾರ್ ದ ಡಾಲ್ ಬಿಕಾಸ್ ದೆ ವಾಂಟ್ ಟು ಪ್ಲೇ ವಿತ್ ಇಟ್. ಹೌದಲ್ವಾ? ಅವ್ರು ಯಾಕೆ ಹುಡುಕ್ತಾ ಇದ್ರು ಅದನ್ನು ಅಂದರೆ ಅದ್ರ ಜೊತೆಯಲ್ಲಿ ಅವರು ಆಟ ಆಡಬೇಕಿತ್ತು. ಓಕೆ ಮಕ್ಕಳೇ, ಅರ್ಥ ಆಯ್ತಾ? ಗ್ರಾಮರ್, ಸ್ಪೆಷಲ್ ನೇಮ್ಸ್. ನಮಗೆ ಗೊತ್ತಿದೆ ಅಲ್ವಾ ನೇಮ್ಸ್ ಅಂದರೆ ಏನೇನಂತ. ಪ್ಲೇಸಸ್ಗೂ ನೇಮ್ಸ್ ಇದೆ, ಅನಿಮಲ್ಸು ಮತ್ತು ಪ್ಲೇಸಸ್ಸು ಎಲ್ಲದಕ್ಕೂ ನೇಮ್ಸ್ ಇದೆ ಅಂತ ಗೊತ್ತು. ಅದರಲ್ಲಿ ಸ್ಪೆಷಲ್ ನೇಮ್ಸ್ ಅಂತ ನಾವು ಯಾವುದು ಕೇಳ್ತೀವಿ ಅಂತ ನೋಡೋಣ ಬನ್ನಿ. ಪರ್ಸನ್ಸ್, ಪ್ಲೇಸ್, ಥಿಂಗ್ಸ್ ಆ್ಯಂಡ್ ಅನಿಮಲ್ಸ್ ಹ್ಯಾವ್ ನೇಮ್ಸ್ ಬಟ್ ದೇ ಹ್ಯಾವ್ ಸ್ಪೆಷಲ್ ನೇಮ್ಸ್. ಓಕೆ, ಸೊ ಈಗ ನಮಗೆ ಗೊತ್ತು ಎಲ್ಲ ವಸ್ತು, ಮನುಷ್ಯರಿಗೆ ಮತ್ತು ಥಿಂಗ್ಸ್ಗಳಿಗೆ, ಅನಿಮಲ್ಸಿಗೆ ಎಲ್ಲದಕ್ಕೂ ನೇಮ್ ಇದೆ ಅಂತ. ಆದರೆ ಅದು ನಾವು ಸ್ಪೆಷಲ್ ನೇಮ್ ಬೇರೆ ಇಟ್ಟಿರ್ತೀವಿ. ಎಕ್ಸಾಂಪಲ್ಸ್: ರವಿ, ಅನಿತಾ, ರೆಡ್ ಫೋರ್ಟ್, ಡೆಲ್ಲಿ. ಓಕೆ, ಸರ್ಕಲ್ ದ ಸ್ಪೆಷಲ್ ನೇಮ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಇಲ್ಲಿ ಕೆಲವೊಂದು ಸೆಂಟೆನ್ಸ್ನ ಕೊಟ್ಟಿದ್ದಾರೆ, ಆ ಸ್ಪೆಷಲ್ ನೇಮಿಗೆ ನೀವು ಸರ್ಕಲ್ ಹಾಕಬೇಕು. ಫಸ್ಟ್ ಒನ್, ಮನು ದ ಮಂಕಿ ಈಸ್ ಸ್ಯಾಡ್. ಮನು ಈಸ್ ದ ಸ್ಪೆಷಲ್ ನೇಮ್. ಸೋಹಾ ಈಸ್ ಎ ಬ್ಯೂಟಿಫುಲ್ ಗರ್ಲ್. ಸೋಹಾ ಸ್ಪೆಷಲ್ ನೇಮ್. ಮಿಸ್ಟರ್ ಶರ್ಮಾ ಈಸ್ ಎ ಪೈಲಟ್. ಮಿಸ್ಟರ್ ಶರ್ಮಾ ಈಸ್ ಸ್ಪೆಷಲ್ ನೇಮ್. Rani is a good girl. Rani is a special name. The Lotus Temple is in Delhi. The Lotus Temple is also special name and Delhi is also special name. Reema loves kites. Reema also special name. Okay. One and more than one. ಒಂದು ಮತ್ತು ಒಂದಕ್ಕಿಂತ ಹೆಚ್ಚು ಅಂತ. Look at the pictures and read the words written below the pictures. To show more than one things, we add yes or ES to the words. ಓಕೆ, ಸೊ ನಾವು ಒಂದಕ್ಕಿಂತ ಹೆಚ್ಚು ಅಂತ ತೋರಿಸ್ಲಿಕ್ಕೆ ನಾವು ಯಾವುದ್ಯಾವ್ದನ್ನ ಯೂಸ್ ಮಾಡ್ತೀವಿ? ಲೆಟರ್ಸು ಇ ಆರ್ ಇ ಎಸ್. ಎಕ್ಸಾಂಪಲ್ಸ್ ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಒಬ್ಬನೇ ಹುಡುಗ ಇದ್ದಾನೆ, 1 ಬಾಯ್. ಇಲ್ಲಿ ಇಬ್ಬರು ಹುಡುಗರಿದ್ದಾರೆ, ಸೊ 2 ಬಾಯ್ಸ್. ಇಲ್ಲಿ ನಾವು ಎಸ್ ಆ್ಯಡ್ ಮಾಡಿದ್ದೀವಿ ಜಾಸ್ತಿ ಇರೋದಕ್ಕೆ. 1 ಗ್ಲಾಸ್, 3 ಗ್ಲಾಸಸ್. ಇಲ್ಲಿ ಒಂದೇ ಗ್ಲಾಸ್ ಇರೋದ್ರಿಂದ ಬರೀ ಗ್ಲಾಸ್ ಅಂತ ಇದೆ. 3 ಗ್ಲಾಸಸ್, ಒಂದಕ್ಕಿಂತ ಹೆಚ್ಚಿರೋದ್ರಿಂದ ನಾವು ಎಸ್ ಅಂತ ಆ್ಯಡ್ ಮಾಡಿದ್ದೀವಿ. ರೈಟ್ ಹೌ ಮೆನಿ ಥಿಂಗ್ಸ್ ಯು ಸಿ ಇನ್ ಈಚ್ ಪಿಕ್ಚರ್. ಇಲ್ಲಿ ಕೆಲವೊಂದು ಪಿಕ್ಚರ್ಸ್ನ ಕೊಟ್ಟಿದ್ದಾರೆ, ನೀವು ಎಷ್ಟು ಥಿಂಗ್ಸ್ನ ನೋಡ್ತಾ ಇದ್ದೀರಾ ಅಂತ ಬರಿಬೇಕು. ಐ ಸಿ ಡ್ಯಾಶ್ ಡ್ಯಾಶ್. ಐ ಸಿ 4 ಬಾಯ್ಸ್. ಐ ಸಿ 4 ಬಾಯ್ಸ್. ಐ ಸಿ 1 ball. I see 3 girls. I see 3 girls. I see 1 horse.
I see one horse. I see dash dash. Two cats are there. So I see two cats. I see two cats. Speak. When we say please, when we ask someone to do or give something for ಟು ಅಸ್. ಓಕೆ, ಸೊ ನಾವು ಯಾರನ್ನಾದ್ರೂ ಏನಾದರೂ ಕೇಳುವಾಗ ಏನಂತ ಕೇಳ್ತೀವಿ? ಪ್ಲೀಸ್ ಅಂತ ಕೇಳ್ತೀವಿ. ಸೊ ಅವರು ನಮಗೆ ಹೆಲ್ಪ್ ಮಾಡ್ತಾರಾ ಅಥವಾ ಆ ಕೆಲಸನ ನಮಗೆ ಮಾಡಿಕೊಡಲ್ವಾ ಅನ್ನೋದಕ್ಕೆ 2 ಥರ ಆಪ್ಷನ್ಸು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈ ಬಾಯಿ ಪೈಲಟಿಗೆ ಕೇಳ್ತಾ ಉಂಟು, ಪ್ಲೀಸ್ ಶೋ ಮೀ ಯುವರ್ ಪ್ಲೇನ್, ನಿಮ್ಮ ಏರೋಪ್ಲೇನ್ನ ತೋರಿಸಿ ಅಂತ ಕೇಳ್ತಾ ಉಂಟು. ಅದಕ್ಕೆ ಪೈಲಟ್ 2 ಥರ ಆನ್ಸರ್ ಮಾಡ್ಬೋದು. ಅಫ್ಕೋರ್ಸ್ ಐ ವಿಲ್, ಖಂಡಿತವಾಗಿಯೂ ನಿಮಗೆ ತೋರಿಸ್ತೀನಿ ಅಂತ. ಐ ಆಮ್ ಸಾರಿ ಐ ಕ್ಯಾನಾಟ್ ಡೂ ಇಟ್. ಇನ್ನೊಂದು ಆನ್ಸರ್ ಏನು ಕೊಡ್ಬೋದು? ದಯವಿಟ್ಟು ನನ್ನ ಕ್ಷಮಿಸಿ, ನಾನು ನಿನಗೆ ಏರೋಪ್ಲೇನ ತೋರಿಸ್ಲಿಕ್ಕಾಗಲ್ಲ ಅಂತ. ಈ ಗರ್ಲಿಗೆ ಕೇಳ್ತಾ ಇದ್ದಾಳೆ ಏನಂತ? ಪ್ಲೀಸ್ ಗಿವ್ ಮಿ ಯುವರ್ ಪೆನ್ಸಿಲ್, ನಿನ್ನ ಪೆನ್ಸಿಲ್ ನಂಗೊಂಚೂರು ಕೊಡು ಅಂತ ಕೇಳ್ತಾ ಇದ್ದಾಳೆ. ಸೊ ಗರ್ಲ್ ಏನಂತ ಆನ್ಸರ್ ಮಾಡ್ಬೋದು? ಹಿಯರ್ ಇಟ್ ಈಸ್, ತಗೋ ಇಲ್ಲಿದೆ ಅಂತ ಕೊಡ್ಲೂಬೋದು. ಅಥವಾ ಕೊಡೋದಿಲ್ಲ ಅಥವಾ ನನ್ನ ಹತ್ರ ಇಲ್ಲ ಅನ್ನೋದಕ್ಕೆ ಐ ಆಮ್ ಸಾರಿ ಐ ಡು ನಾಟ್ ಹ್ಯಾವ್ ಎ ಪೆನ್ಸಿಲ್, ಆ ಹುಡುಗಿ ಹತ್ರ ಪೆನ್ಸಿಲ್ ಇಲ್ಲ, ನನ್ನ ಹತ್ರ ಪೆನ್ಸಿಲ್ ಇಲ್ಲ ಅಂತ ಅವಳು ಹೇಳ್ತಾ ಇದ್ದಾಳೆ. ವರ್ಕ್ ಇನ್ ಪೇರ್ಸ್, ಪ್ಯೂಪಿಲ್ ಎ ಆ್ಯಂಡ್ ಪ್ಯೂಪಿಲ್ ಬಿ ಆ್ಯಂಡ್ ಪ್ರಾಕ್ಟೀಸ್ ಆಸ್ಕಿಂಗ್ ಫಾರ್ ದ ಥಿಂಗ್ಸ್ ಯೂಸಿಂಗ್ ಪ್ಲೀಸ್. ಸೊ ಇದು ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ, ಟೀಚರ್ಸು ಕ್ಲಾಸಲ್ಲಿ ಮಾಡಿಸ್ತಾರೆ. ರೀಡ್ ಅಲೌಡ್ ಅಂದರೆ ಜೋರಾಗಿ ಓದಬೇಕು. ರೆಡ್, ಬೆಡ್, ಫೆಡ್, ಲೆಡ್, ಪೆನ್, ಹೆನ್, ಟೆನ್, ಮೆನ್, ಜೆಟ್, ಗೆಟ್, ನೆಟ್, ಪೆಟ್. ಓಕೆ, ದೆನ್ ನಾವು ರೀಡ್ ದೀಸ್ ಅಲೌಡ್. ನೆಕ್ಸ್ಟ್ ಬೇರೆ ಕೊಟ್ಟಿದ್ದಾರೆ. ಸೊ ಈ ವರ್ಡ್ಸನ್ನು ನೀವು ಜೋರಾಗಿ ಓದಬೇಕು. ಕ್ಯಾಟ್, ಪ್ಯಾನ್, ಸ್ಯಾಡ್, ಕಾರ್, ಜಾರ್, ಪಾರ್ಕ್.